ಒಂದೇನು ಅಂತಂದರೆ ನಮ್ಮ ಮಠಮಾನ್ಯಗಳು ಎಲ್ಲ ಸಂಸಾರಸ್ಥ ಮಠಗಳು. ದೇವೇನಹಳ್ಳಿ ಅಂತಕ್ಕೆ ಒಂದು ನಂದಿ ಬೆಟ್ಟ ಅಂತದೆ. ಅಲ್ಲೇ ಒಂದು ವಿಶ್ವಕರ್ಮರಿಗಾಗಿ ಕೊಟ್ಟಂತಹ ಮಹಾರಾಜರು ಕೊಟ್ಟಂತಹ ಒಂದು ಗವಿ ಮತ್ತು ಒಂದು 24-25 ಎಕರೆ ಜಮೀನಿದೆ. ಅದರೊಳಗೆ ಯಾರೊಬ್ಬರು ಸಾಧುಗಳಿದ್ರಂತೆ. ಅವರು ಹೋದ ನಂತರ 10-15 ವರ್ಷದಿಂದ ಖಾಲಿ ಬಿದ್ದಿತ್ತು. ಅದರ ತಳಗೆ ಒಬ್ಬ ತೋಟ ಇದೆ, ಅವ್ರ ಕಡೆ ಚಾವಿ ಕೊಟ್ಟಿದ್ರಂತೆ. ಅವ್ರು ಯಾರು ನಿಮ್ಮ ಮಂದಿ ಸಾಧುಗಳು ಬಂದರೆ ಕೊಡ್ತೇವೆ ಅಂತೇಳಿ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಎಲ್ಲ ಸಮಾಜಕ್ಕೆ ಮಠಾಧೀಶರು ಇರ್ತಾರೆ. ಹೌದು. ನಿಮ್ಮಲ್ಲಿ ಮಠಗಳ ಪರಂಪರೆ ಇದೆ. ಹೌದು. ಮುಖ್ಯವಾಗಿ ಯಾವ ಮಠಾಧೀಶರು ನಿಮ್ಮ ಸಮಾಜದ ಸಾಹಿತ್ಯ, ಇತಿಹಾಸ ಮತ್ತು ಧರ್ಮ ಪ್ರಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ? ಹೀಗೆ ಹಾಗೆ ಅಂತಂದರೆ ಎಲ್ಲ ಒಂದೇನು ಅಂತಂದರೆ ನಮ್ಮ ಮಠಮಾನ್ಯಗಳು ಎಲ್ಲ ಸಂಸಾರಸ್ಥ ಮಠಗಳು. ಹೌದು. ಅದರಲ್ಲಿ ಹೊರಹೊಮ್ಮಿದವರು ಬ್ರಹ್ಮಚಾರಿಯಾಗಿ ಹೊಮ್ಮಿದವರು ಅಂತಂದರೆ ಇದರವರು ಏನು ಅಂತಂದರೆ ನಮ್ಮ ಸುಜ್ಞಾನಂದ ಸ್ವಾಮಿಗಳು, ಅರಕಲಗೂಡು, ಹಾಸನ ಜಿಲ್ಲೆ ಅರಕಲಗೂಡಿನ ಸುಜ್ಞಾನಂದ ಸ್ವಾಮಿಗಳು 1983ನೇ ಇಸ್ವಿಯೊಳಗೆ ಪಟ್ಟಕ್ಕಾದರು. ಅವರು ಪಟ್ಟಕ್ಕಾದಾಗ ಅವರು ಅದು ಮಠ ಅವ್ರದ್ದು ಸಂಸಾರಸ್ಥ ಮಠನೇ. ಅವ್ರ ತಂದೆಯವರು ಸ್ವಾಮೀಜಿಯವರಾಗಿದ್ದರು. ಇವರು 4 ಜನ ಅಣ್ಣತಮ್ಮರು. ಅದರೊಳಗೆ ಇವರು 2ನೇದವರು 3ನೇದವರು ಇದ್ದಾರೆ. ಇವರು ವಿದ್ಯಾರ್ಥಿ ಆದಾಗ ಅವರು ಚಿತ್ರಕಲಾ ಕಲೀಲಿಕ್ಕೆ ನಮ್ಮ ಹಾಸನ ಕಲಾಶಾಲೆಯಲ್ಲಿ ಇದ್ದಂಥ ವಿದ್ಯಾರ್ಥಿಯವರು 83ನೇ ಇಸ್ವಿಯೊಳಗೆ ಅವರು ಪಟ್ಟಕ್ಕಾದ ಮೇಲೆ ಅವ್ರು ಏನಂತಾರೆ, ಅವರೇ ಫಸ್ಟ್ ಬ್ರಹ್ಮಚಾರಿ ಮಠ ಅದಂತ. ಅಂದರೆ ಅದು ಸಂಸಾರಸ್ಥ ಮಠನ, ಆದರೆ ಇವರು ಬ್ರಹ್ಮಚಾರಿತ್ವವನ್ನು ವಹಿಸಿ ಅವ್ರ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದರ ಜೊತೆಗೇನು ಅಂತಂದರೆ ಈ ಒಂದು 10-15 ವರ್ಷದೊಳಗೆ ನಮ್ಮ ಈ ಸರಸ್ವತಿ ಆನೆಗುಂದಿ ಮಠ ಅಂತದೆ ಇಲ್ಲೇ ಅದಲ್ರಿ, ಯಾದಗಿರಿ ಅದಲ್ಲ, ಇಲ್ಲೇ ಹಂಪಿ ಅಂತೇಕಿದೆ. ಆ ಮಠದ ಒಂದು ವಂಶಸ್ಥರು ಒಬ್ಬರು ಈಗ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳನ್ನು ಕಲಿಸೋದು ಇದನ್ನು ಮಾಡೋದು ಅಂತಂದರೆ ಅವರೊಬ್ಬರೇ ಸದ್ಯಕ್ಕೆ ಸ್ವಾಮಿಗಳು. ಏನಂತಂದರೆ ಅದು ನಮ್ಮ ಅವರು ಮೊದಲೊಂದು 20 ವರ್ಷಗಳಿಂದ ಈ ಉಡುಪಿಯಲ್ಲಿ ಒಂದು ಪಾಠಶಾಲೆಯನ್ನು ಮಾಡಿ, ಸಾಂಸ್ಕೃತಿಕ ಪಾಠಶಾಲೆಯನ್ನು ಮಾಡಿ ಮಕ್ಕಳನ್ನು ಇಟ್ಕೊಂಡು ಅಭ್ಯಾಸ ಮಾಡಿಸ್ತಕ್ಕಂಥದ್ದು ರೂಢಿಯನ್ನು ಕೆಡವಿ ಈಗ ಅವರು ಬಹಳ ದೊಡ್ಡ ಮಠವನ್ನು ಮಾಡಿದ್ದಾರೆ. ಎಲ್ಲಿ ಅಂತಂದರೆ ನಮ್ಮ ತುಮಕೂರು ಇದು ಹಂಪಿ ಅಲ್ರಿ ಹಂಪಿಯಲ್ಲೆಲ್ಲ ಅವರು ಈ ಸದ್ಯಕ್ಕೆ ಪಡ್ಕುತ್ತಾರು ಅಂತದೆ. ಪಡ್ಕುತ್ತಾರು ಅಂಥೇಳಿ ಎಲ್ಲಿಂದ ಇದರಿಂದ ಉಡುಪಿಯಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೊಂದು ಜಮೀನನ್ನು ತೆಗೆದುಕೊಂಡು ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಏಕೈಕ ಬ್ರಹ್ಮಚಾರಿ ಮಠ ನಮ್ಮದು. ಮೊದಲು 70-80ರ ದಶಕದಲ್ಲಿ ಯಾದಗಿರಿ ಶಹಾಪುರದ ಏಕದಂಡಿ ಮಠ ಸ್ವಾಮಿಗಳು ದೇವೇಂದ್ರ ಮಹಾಸ್ವಾಮಿಗಳು, ಹೌದು, ಅವರು ಮೌನೇಶ್ವರ ಪುರಾಣ ಬರ್ದಾರ. ಆಮೇಲೆ ದೇವಿ ಪುರಾಣವನ್ನು ಬರೆದು ಅವ್ರು ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ ಆ ಭಾಗದಲ್ಲಿ. ಆಮೇಲೆ ಯಾದಗಿರಿ ಇತ್ತು, ಆನೆಗುಂದಿ ಇಲ್ಲಿ ಗಿಣಿಗೇರ ಇತ್ತು. ಹೀಗೆ ಬೇರೆ ಬೇರೆ ಅವರು ಕೌಟುಂಬ ಫ್ಯಾಮಿಲಿಗಳಾದರೂ ಕೂಡ ಹೌದು ಅವರು ಸಮಾಜದ ಗುರುಗಳಂತೇಳಿ ಎಲ್ಲ ಇದನ್ನು ಮಾಡ್ತಾಯಿದ್ರು. ಎಲ್ಲ ಮಠಮಾನ್ಯಗಳಲ್ಲಿ ಸಂಸಾರಸ್ಥರ ಇದ್ದರು. ಅದು ಇವ್ರು ಏನದಲ್ಲ, ಇವ್ರು ಸದ್ಯಕ್ಕೆ ಇವರಿಬ್ಬರು ಹೊರಹೊಮ್ಮಿದ್ದಾರೆ ಈಗ ಬ್ರಹ್ಮಚಾರಿಗಳಾಗಿ. ಅದರ ಜೊತೆಗೆ ಮೊನ್ನೆ ನಮ್ಮ ಈ ಸುಜ್ಞಾನಂದ ಸ್ವಾಮಿಗಳಿಗೆ ಬಹುದೊಡ್ಡ ಕೊಡುಗೆ ಅಂತಂದರೆ ಈ ಉಡುಪಿ ಜಿಲ್ಲೆಯಲ್ಲಿ ಒಂದು ಕಾಪ ಅಂತ ಒಂದು ಊರಿದೆ. ಅಲ್ಲಿ ಕಾಪು ಅಂತ ಒಂದು ಊರಿದೆ. ಅಲ್ಲಿ ಒಬ್ಬ ಇವರು ಶೆಟ್ಟಿ ಜನಾಂಗದವರು, ಅವ್ರಿಗೇನು ಒಂದು ದೇವಿ ಮಹಿಮೆ ಆಗಿ ಅವರು ಆ ಭೂಮಿಯಲ್ಲಿ ದೇವಿ ಇದ್ಲಂತೆ. ಅವರು ವಿಶ್ವಕರ್ಮರನ್ನೇ ಹುಡುಕಾಡ್ಬೇಕಂತೇಳಿ ಬೆನ್ನು ಹತ್ತಿ ಭಾಳಷ್ಟು ಸ್ವಾಮಿಗಳಂತೆ ಹೋದಾಗ, ಉಡುಪಿ ಸ್ವಾಮಿಗಳಂತೆ ಹೋದಾಗ ಅವರು ಇವರಂತೆ ಹೋಗ್ರಿ ನೀವು ಅಂತ ಹೇಳಿ ಕಳಿಸಿದ್ದಾರೆ. ಅವ್ರು ಕರ್ಕೊಂಬಂದು ಅಡ್ಡಾಡಿದಾಗ ಅದೆಷ್ಟು ಅವ್ರ ವರ್ಷ ಆಗಿದೆ. 2-3 ವರ್ಷದೊಳಗೆ ಆಗಲೇ ಒಂದು ಭಾಳಷ್ಟು ದೊಡ್ಡ ಮಠವನ್ನು ಕಟ್ಟಿದ್ದಾರೆ. ಆ ಕಾಪುದೊಳಗೆ ಅವರು 3 ಎಕರೆ ಜಾಗ ಕೊಟ್ಟರೆ ಅವರು ತಮ್ಮ ದುಡ್ಡನ್ನು ಸಹಿತ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟು ಅದನ್ನು ಮಾಡಿದಂಥವ್ರು ಅವರು ಆ ಒಬ್ಬ ಜನಾಂಗದವ್ರು ಅದಾರ ಇಲ್ಲಿ. ಅವರು ಅದನ್ನು ಅಲ್ಲೇ ಹಿಂದೆ ತಾಯಿಯಲ್ಲಿ ನೆಲೆಸಿದ್ಲಂತೆ. ಅವರು ವಿಶ್ವಕರ್ಮರಿಗೆ ಕೊಡಬೇಕು, ವಿಶ್ವಕರ್ಮರು ಅಷ್ಟೇ ಅಲ್ಲಿ ಹೋದಾಗ ಇದು ಆಗ್ತದೆ ಅಂತಕ್ಕಂಥ ಒಂದು ಇದರಿಂದ ಅದೆಲ್ಲ ಬೆಳೀತದೆ. ಈಗ 2-3 ವರ್ಷದೊಳಗೆ ಆಗ್ಯದ ಅಷ್ಟು ಕೆಲಸ, ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸದ. ಅಲ್ಲೇನೋ ಅವರೆಲ್ಲ ಈ ಸಂಸ್ಕೃತ ಪಾಠಶಾಲೆ ಇದನ್ನೆಲ್ಲ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇಲ್ಲೇನು ಪಟ್ಕುತ್ತಾರದೊಳಗೆ ಏನದಲ್ಲ, ಅಲ್ಲೇ ಗುರುಗಳು ಬಹಳಷ್ಟು ಪೂಜಾ ಪುಮಸ್ಕಾರವನ್ನು ಮಾಡೋದರಲ್ಲಿ ಬಹಳಷ್ಟು ನಿಷ್ಠಾವಂತರು. ನಮ್ಮ ಇವರು ಈಗ ನಂದಿ ಹಿಲ್ಸ್ನಲ್ಲಿ ಒಬ್ಬರು ಅವರಿದ್ರು, ಪಾಪ ತೀರಿ ಹೋಗ್ಬಿಟ್ರು. ಅವ್ರು ಏನಾಯಿತು, ಅವರು ಬಹಳ ಅವರಿದ್ರಂದರೆ ಅಷ್ಟೊಂದು ವಿದ್ವಾಂಸರು ಯಾರಿದ್ದಿಲ್ಲ.
ಅವ್ರ ತಂದೆಯವರು ಜೀವಣ್ಣ ಮಸುಳಿಯವರು, ಮಗ. ಜೀವಣ್ಣ ಮಸುಳಿಯವ್ರ ಮಗ. ಜೀವಣ್ಣ ಮಸುಳಿಯವರು ಹೆಗಲ ಮೇಲೆ ಹೊತ್ತು ಅವರು ಒಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. ಅವರು ತಮ್ಮ ಬಿಡುವಿನಲ್ಲಿ ಆಯ್ತಾರಾಮ ಸೂಟಿ ಬಂದು ಅಂತಂದರೆ ಅವರು ಬರೆದಂಥ ಪುಸ್ತಕಗಳನ್ನು, ಸಮಾಜದ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸ್ತಿದ್ರು, ಮುದ್ರಣವನ್ನು ಮುದ್ರಣ ಅಂದ್ರೆ ಅವಾಗೆಲ್ಲ ಇಂಥ ಮುದ್ರಣ ಇರಲಿಲ್ಲ. ಆವಾಗ ಈ ಕಲ್ಲು ಮೇಲೆ ಲಿಪಿಗಳನ್ನು ಬರೆದು ಎಚ್ಚಿಂಗ್ ಅಚ್ಚು ಹಾಕ್ತಕ್ಕಂಥ ಒಂದು ಪ್ರಿಂಟ್ಗಳನ್ನು ಮಾಡಿಸಿ ಬುಕ್ ಕೈಲೇ ಹೊಲಿತಿದ್ರು. ಹೊಲಿದಂಥ ಪುಸ್ತಕಗಳನ್ನು ಹೊತ್ತು ಮಾರಿ ಅವರು ಈ ವಿಶ್ವಕರ್ಮ ಸಮಾಜದ ಇದನ್ನು ಏನು ಸಾಹಿತ್ಯವನ್ನು ಬೆಳೆಸಿದಂಥವ್ರು. ಅವರು ಬರೆದಂಥ ಅವರು ಬಹಳ ದೊಡ್ಡ ವಿದ್ವಾಂಸರು ನಮ್ಮ ಸಮಾಜದ. ಅವರು ಸಣ್ಣ ವಯಸ್ಸಿನಲ್ಲಿ ಅಂದರು, ಆದರೂ ರಿಟೈರ್ಡ್ ಆದಮೇಲೆ 60-65 ವರ್ಷಕ್ಕೆ ತೀರ್ಕೊಂಡ್ರು. ಅವ್ರ ಮಗ ಇವ್ರೇನಾಯಿತು ಅಂತಂದರೆ, ಇವರು ಆಗಿನ ಕಾಲದಲ್ಲಿ ಗದಗದಲ್ಲಿ ನಮ್ಮ ಇದ್ರ ಪತ್ರಿಕೆಯನ್ನು ಬರಿತಾ ಇದ್ರು ಅವರು. ಯಾರು ಅವರು ನಮ್ಮ ಸ್ವಾಮಿಗಳು ಏನು ಮನೆ ತೀರಿದ್ರಲ್ಲ, ಅವರು ಇಲ್ಲೇ ನಮ್ಮ ಎಚ್ ಎ ಪಾಟೀಲ್ರದ್ದು ಒಂದು ಮೊದಲೇಕ ಒಂದು ಪತ್ರಿಕೆ ಬರ್ತಿತ್ತು ಹುಬ್ಬಳ್ಳಿ ಒಳಗೆ, ವಿಶಾಲ ಕರ್ನಾಟಕ ಆರ್ಟಿಕಲ್ ಬರ್ತಿದ್ರು ಅವರು. ಅವರು ಇಲ್ಲೇ ಗದಗದಲ್ಲೇ ಇದ್ದು ಸಾಹಿತ್ಯವನ್ನು ಮಾಡ್ಕೊತ ಇದ್ದಾಗ ಅವರು ನಮ್ಮ ಒಬ್ಬರು ಸ್ವಾಮಿಗಳಿದ್ರು, ಮೌನೇಶ್ವರ ಸ್ವಾಮಿಗಳು ಅಂತೇಳಿ ಹುಲ್ಗೂರು ಮಠದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು ನಮ್ಮ ಅಣ್ಣವರು ಒಂದಿಷ್ಟು ಮಂದಿ ಕೂಡಿ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಅವ್ರಿಗೆ ಏನಾಯಿತು, ಏನು ತಿಳಿತೋ, ಏನು ದೇವಿ ಇದಾಯಿತು, ಅವರು ದೇಶಾವ್ರಿಗೆ ಹೋಗಿಬಿಟ್ರು. ದೇಶಾವ್ರಿಗೆ ಹೋದ್ರಂದರೆ ಅವ್ರು ಸೀದಾ ಹಿಮಾಲಯಕ್ಕೆ ಹೋಗಿ 12 ವರ್ಷದೊಳಗೆ ಅದ್ಭುತ ಒಬ್ಬ ಸಾಧುವಾಗಿ ಬಂದರು. ಏನು ನಮ್ಮ ಸಮಾಜ ದುರಾಶ್ರಿತ ಒಂದು 2-3 ವರ್ಷದೊಳಗೆ ಅವ್ರು ತೀರಿ ಹೋಗ್ಬಿಟ್ರು ಮೊನ್ನೆ ಆಕ್ಸಿಡೆಂಟಾಗಿ. ಅವ್ರಿಗೇನಾಯಿತು, ನಮ್ಮ ಈ ಮೈಸೂರು ಮಹಾರಾಜವರು ಒಂದು ಕೊಡು ಮಾಡಿರ್ತಕ್ಕಂಥ ಒಂದು ನಂದಿ ಬೆಟ್ಟ ಅಂತಿದೆ. ನಂದಿ ಬೆಟ್ಟ ಅಂತ ಎಲ್ಲಿ ಅಂದರೆ ನಮ್ಮ ಇದೇನು ದೇವೇನಹಳ್ಳಿ ಅಂತಕ್ಕೆ ಒಂದು ನಂದಿ ಬೆಟ್ಟ ಅಂತದೆ. ಅಲ್ಲೇ ಒಂದು ವಿಶ್ವಕರ್ಮರಿಗಾಗಿ ಕೊಟ್ಟಂತಹ ಮಹಾರಾಜರು ಕೊಟ್ಟಂತಹ ಒಂದು ಗವಿ ಮತ್ತು ಒಂದು 24-25 ಎಕರೆ ಜಮೀನಿದೆ. ಅದರೊಳಗೆ ಯಾರೊಬ್ಬರು ಸಾಧುಗಳಿದ್ರಂತೆ. ಅವರು ಹೋದ ನಂತರ 10-15 ವರ್ಷದಿಂದ ಖಾಲಿ ಬಿದ್ದಿತ್ತು. ಅದು ಖಾಲಿ ಬಿದ್ದಾಗ ಅದರ ತಳಗೆ ಒಬ್ಬ ತೋಟ ಇದೆ ನಮ್ಮ ಮಂದಿಯವ್ರದ್ದು. ಅವ್ರ ಕಡೆ ಚಾವಿ ಕೊಟ್ಟಿದ್ರಂತೆ. ಅವ್ರು ಯಾರು ನಿಮ್ಮ ಮಂದಿ ಸಾಧುಗಳು ಬಂದರೆ ಕೊಡ್ತೇವೆ ಅಂತ ಹೇಳಿದ್ರು. ಅವ್ರಿಗೆ ಇವರು ಮೈಸೂರಲ್ಲಿ ಅಲ್ಲಿ ಮುಗಿಸ್ಕೊಂಡ್ಬಂದು ಬೆಂಗಳೂರಲ್ಲಿದ್ದಾಗ ಒಂದು 6 ತಿಂಗಳದೊಳಗೆ ಆ ಮಠ ಇವ್ರಿಗೆ ಸಿಕ್ತು. ಆ ಮಠ ಸಿಗ್ಲಿಕ್ಕೆ ಕಾರಣ ಅಂದರೆ ಅವರು ಮಾವುಗಳಾದಂಥ ಮುಳುಗುಂದಂತ ಒಂದು ಫ್ಯಾಮಿಲಿ ಇದೆ ನಮ್ಮ ಸೊರಟ್ರೊಳಗೆ, ಇದರೊಳಗೆ ಹುಬ್ಬಳ್ಳಿ ಒಳಗೆ. ಅವರೊಬ್ಬರು ಬೆಂಗಳೂರಾಗಿರ್ತಾರೆ. ಅವರಿಲ್ಲ ಇಲ್ಲಿ ಬಾ ಹೋಗೋಣ ಅಂತೇಳಿ ಅವ್ರು ಕರ್ಕೊಂಡೋಗಿ ಭೇಟಿ ಮಾಡಿಸಿದಾಗ ಅಲ್ಲೇ ಅವ್ರಿಗೆ ಅದನ್ನು ಮಠ ಕೊಟ್ಟಿದ್ದರು. ಅವರು ಏನೂ ಇರಲಾರ್ದಂಥ ಒಂದು ಬರೀ ಕಲ್ಲು ಪಡಿಕೆಯೊಳಗಿತ್ತು. ನಾನು ಹೋಗಿದ್ದೆ ಅವಾಗ. ಅದನ್ನೆಲ್ಲ ಆಕಾರಕ್ಕೆ ತಂದು ಇದನ್ನು ಮಾಡಿ 2-3 ವರ್ಷದೊಳಗೆ ಒಂದು ಏನೋ ಸಾಹಿತ್ಯದ ಬಗ್ಗೆ, ಆಮೇಲೆ ಸಮಾಜದ ಬಗ್ಗೆ ಭಾಳಷ್ಟು. ಅದಕ್ಕಿಂತಲೂ ಅವರು 7 ಭಾಷೆಯಲ್ಲಿ ಭಾಷಣವನ್ನು ಮಾಡ್ತಿದ್ರು. 7 ಭಾಷೆಯೊಳಗೆ ಮಾಡಕತ್ರೆ ಎಲ್ಲರೂ ಅವರ ಕುಂತ್ಕೊಂಡು ಸ್ತಬ್ಧಾಗಿ ಕುಂತ್ಕೊಂಡು ಅವರ ಭಾಷಣವನ್ನು ಕೇಳ್ತಿದ್ರು. ಅವ್ರ ಪ್ರವಚನವನ್ನು ಕೇಳ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ರು ಅವರು. ದುರದಶಾತ್ ಒಂದು ಸ್ಕೂಟರ್ ಮೇಲೆಯಿಂದ ಹಿಂದೆ ಕುಂತಾಗ ಅದು ಹಂಪ್ ಅಂತ ಬರ್ತಾವಲ್ಲ, ಹಂಪಿಗೆ ಜಂಪ್ನೊಳಗೆ ಬಿದ್ದು ಅವರು ತೀರಿ ಹೋಗ್ಬಿಟ್ರು. ಈಗ 3 ವರ್ಷ ಆಯಿತು ತೀರಿ. ಅವರಂಥ ಭಾಳ ದೊಡ್ಡ ಸಾಹಿತಿಗಳು ನಮ್ಮ ಸಮಾಜ ಕಳ್ಕೊಂತು ಅನ್ನೋದಂಥ ಒಂದು ಕೇಳಿದೆ.